ಎಲ್ಲರಿಗೂ ನಮಸ್ಕಾರ. ನಮ್ದು ಹೊಸ ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ಸಿಮೆಂಟ್ ಕಂಬದಲ್ಲಿ ಪೆಪ್ಪರ್ ಬೆಳೆದಿದ್ದಾರೆ. ತುಂಬ ಜನಕ್ಕೆ ಕೇಳ್ತಾ ಇದ್ರು ಸಿಮೆಂಟ್ ಕಂಬದಲ್ಲಿ ಯಾವ ಥರ ಬೆಳೆದಿದ್ರಿ ಹೇಗೆ ಅಂತ. ಸೊ ಇವತ್ತು ನಾವು ಹಿಂದಿನ ವಿಡಿಯೋ ನೋಡ್ದಂಗೆ ಸಂಪಿಗೆದಾಳು ಚಂದ್ರಣ್ಣ ಅವ್ರ ತೋಟದಲ್ಲೇ ಇದ್ದೀವಿ. ಸೊ ಕಂಬಗಳನ್ನ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು, ಅಂದರೆ ಅವರೇ ತಮ್ಮ ಸ್ವಂತ ಕೈಯಾರೆ ಮಾಡಿರೋಂಥ ಕಂಬಗಳು. ಸೊ ನಿಮ್ಗೆ ಹೊರಗಡೆ ತರಿಸಿದ್ರೆ ಏನು ರೇಟ್ ಆಗುತ್ತೆ, ಅವರೇ ಮಾಡಿದ್ರೆ ಯಾವ ಥರ ವ್ಯತ್ಯಾಸ ಆಗುತ್ತೆ, ಬಾಳಿಕೆ ಹೆಂಗೆ ಬರುತ್ತೆ, ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ಸಿಮೆಂಟ್ ಕಂಬದಲ್ಲಿ ಪೆಪ್ಪರ್ ಬೆಳೆದಿರೋದು ನೋಡ್ತಾ ಇರಲ್ಲ, ಇದೇ ಪೆಪ್ಪರು. ಸೊ ಇನ್ನು ಯಾರು ನಮ್ಮ ಡಾಕ್ಟರ್ ಕೃಷಿಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ. ವಿಡಿಯೋ ಶುರು ಮಾಡೋಣ. ಸರ್, ಈ ಸಿಮೆಂಟ್ ಕಂಬಗಳು ನಿಮಗೆ ಪ್ಲಾನ್ ಹೆಂಗೆ ಬಂತು? ಯಾವ ಥರ ನಾವೇ ಮಾಡ್ಕೋಬೇಕು ಅಂತ ಯಾಕೆ ಪ್ಲಾನ್ ಬಂತು? ನಾವು ಒಂದ್ ಕಡೆ ನರ್ಸರಿ ಒಂದು ಪ್ಲಾಂಟ್ ಹೋಗಿ ಕೇಳಿದ್ವಿ. ಅವರಲ್ಲಿ 2400 ರೂಪಾಯಿ ಒಂದು ಕಂಬಕ್ಕೆ ರೇಟ್ ಹೇಳಿದ್ವಿ. 2,500 ಹೆಚ್ಚು ಕಡಿಮೆ. 2,500 ರೂಪಾಯಿ ವಿತ್ ಟ್ರಾನ್ಸ್ಪೋರ್ಟೇಷನ್. ಎಲ್ಲಿ ಕೇಳಿದ್ವಿ ಸರ್ ಕಂಬನ? ಬೈರಾಪುರದಲ್ಲಿ. ಬೈರಾಪುರ. ಅಲ್ಲಿ ಅವರು 2,400 ಚಿಲ್ಡ್ರನ್ ಹೇಳಿದ್ರು. ಓಕೆ, ಎಷ್ಟು ಅಡಿ? ಅವ್ರದ್ದು ಸೇಮ್ ನಮ್ದು. ಅವರು 14 ಅಡಿ ಹೇಳಿದ್ರು ಹೈಟ್. 4 ಇಂಚ್ ಅಗಲ, 14 ಅಡಿ ಉದ್ದ. 2,500 ರೂಪಾಯಿ. ಓಕೆ, ನಿಮ್ಗೆ ಅದು ಕಾಸ್ಟ್ಲಿ ಆಯ್ತು ಅನ್ಸುತ್ತೆ? ಕಾಸ್ಟ್ಲಿ ಆಯ್ತು ಅಂತ. ಅದೊಂದು ರೌಂಡ್ ಶೇಪ್ ಇತ್ತು ಅವ್ರದ್ದು. ರೌಂಡ್ ಶೇಪ್ 6 ಮೂಲೆ ಇತ್ತು ಅದಕ್ಕೆ. 6 ಮೂಲೆ ಅಂದ್ರೆ ಹೆಕ್ಸಾಗನಲ್ ಟೈಪ್ ಅಲ್ಲಿ ಇತ್ತು. 6 ಮೂಲೆ ಸಿಸ್ಟಮೆಟಿಕ್ ಆಗಿ ಚೆನ್ನಾಗಿ ಮಾಡಿ ಒಂದು ಚೆನ್ನಾಗಿತ್ತು. ಕಾಸ್ಟ್ ಪ್ರೈಸ್ ಬಂದು ಜಾಸ್ತಿ ಆಯ್ತು ಅದಕ್ಕೆ. ಓಕೆ, ಅದನ್ನ ನೋಡ್ಬಿಟ್ಟು ಬೇಡ ಜಾಸ್ತಿ ಅಂತ ಅನಿಸ್ತು. ಆಗ ಆಮೇಲೆ ನಾವೇ ಯೋಚನೆ ಮಾಡಿ ನಮ್ದೇ ಕಾಂಕ್ರೀಟ್ ಕಂತ ನಾವೇ ರೆಡಿ ಮಾಡಿದ್ದು. ನೀವೇ ರೆಡಿ ಮಾಡಿದ್ದು. ಕಾಸ್ಟ್ ಪ್ರೈಸ್ ಬಂದಾಗ ಕಾಸ್ಟ್ ಕಡಿಮೆ ಆಯ್ತು ಅದಕ್ಕಿಂತ. ಓಕೆ, ಅಂದ್ರೆ ನೀವೇ ರೆಡಿ ಮಾಡಕ್ಕೆ ನಿಮ್ಗೆ ಈಗ ಅಲ್ಲಿ ಹೊರಗಡೆ ಅವ್ರು ಮಾಡಿದ್ರೆ ಅವ್ರಿಗೆ ಅಚ್ಚೆಲ್ಲ ಇರುತ್ತೆ. ಅಂದ್ರೆ ಸಿಮೆಂಟ್ ಕಂಬಕ್ಕೆ ಹಾಕಕ್ಕೆ ಒಂದು 6 ಮೂಲೆ ಬೇಕು ಅಂದ್ರೆ 6 ಮೂಲೆ ಇಟ್ಟರೆ ಒಂದು ಕಬ್ಬಣದ ಅಚ್ಚುಗಳು ಮಾಡ್ಕೊಂಡು ಮೋಲ್ಡ್ ಮಾಡ್ಕೊಂಡಿರ್ತಾರೆ. ಸೊ ನೀವ್ ಯಾವ ತರ ಮಾಡಿದ್ರಿ ಇಲ್ಲಿ? ನಾವು ಕಬ್ಬಣದ ಜಿಪಿ ಪೈಪ್ ಅಲ್ಲಿ ಒಂದು ದಪ್ಪ 4 ಇಂಚ್ ಅಗಲದ ತಗೊಂಡು ಅದನ್ನ ಮೋಲ್ಡ್ ನಾವು ರೆಡಿ ಮಾಡಿ. ನೀವೇ ಮೋಲ್ಡ್ ರೆಡಿ ಮಾಡಿದ್ರೆ ವೆಲ್ಡಿಂಗ್ ಅವ್ರ ನೀಟಾಗಿ ಏನೇನ್ ಬೇಕು ಯಾವ ಟೈಪ್ ಅನುಕೂಲ ತಕ್ಕ ನಾವು ಮಾಡಿಸ್ಕೊಂಡಿದ್ವಿ. ಅಲ್ಲಿ ನಿಮ್ಗೆ ಐಡಿಯಾ ಹೆಂಗ್ ಬಂತು ಮೋಲ್ಡ್ ಹಿಂಗೆ ಬರ್ಬೇಕು ಅಂತ? ಅಲ್ಲೊಂದು ನಾವು ಮಾಡೋದು ನೋಡಿದ್ವಿ. ಮಾಡೋದು ನೋಡಿದ್ರಿ? ಸಾಮಾನ್ಯ ಒಂದು ನೋಡಿದ್ರೆ ಅಂದಾಜ್ ಗೊತ್ತಾಗುತ್ತೆ. ನಾನು 4x4 ಗೆ ಲಾಕ್ ಮಾಡ್ಕೊಂಡು. ಓಕೆ, ಅವರು ಚಿಕ್ಕದ ತಂತಿ ಮಾಡಿದ್ರು. 4mm ತಂತಿ ಮಾಡಿದ್ರು ಅವರು. 4mm ತಂತಿ ಅಂದ್ರೆ ಅವರು 4-5 ತಂತಿ ಹಾಕಿದ್ರು. ನಾನು 8mm ಹಾಕಿ 8mm ಕಬ್ಬಣನೇ ಹಾಕಿ 4mm ಅಲ್ಲಿ ರಿಂಗ್ ಮಾಡಿ ಅಡಿಗೊಂದು ರಿಂಗ್ ಮಾಡಿದ್ರಿ. ರಿಂಗ್ ಹೊಡೆದು 16 ರಿಂಗ್ ಮಾಡಿ. ಓಕೆ, ಈಗ ಕಂಬಗಳು ನೀವು ನಿಲ್ಸಿದ್ರಲ್ಲ, ಇವೆಲ್ಲ ಕಂಬಗಳು ನೀವೇ ಮಾಡಿರೋದು? ಇಲ್ಲ, ನಾವೇ ಮಾಡ್ಸಿದ್ವಿ ಮನೇಲಿ. ಎಲ್ಲ ಈಗ ಒಟ್ಟು ಎಷ್ಟು ಕಂಬ ಮಾಡಿದ್ರಿ ಇಲ್ಲಿ? ಇಲ್ಲೊಂದು 100 ಕಂಬ ಐತೆ. 100 ಕಂಬ ಮಾಡಿದಿರಾ? ಈಗ ಅವ್ರ ಲೆಕ್ಕಕ್ಕೆ ಹೋಗಿದ್ರೆ ನಿಮ್ಗೆ ಒಂದು 2.5 ಲಕ್ಷ ದುಡ್ಡು ಬೇಕಾಗೋದು. 2 ಲಕ್ಷ ಬೇಕಾಗೋದು. ಇದು ನಿಮ್ಗೆ ಎಷ್ಟು ಆಯ್ತು ಇಲ್ಲಿ ಅಂದಾಜು? ಹೆಚ್ಚಿಗೆ 1.5 ಲಕ್ಷ ರೂಪಾಯಿ ನೆಟ್ಟಷ್ಟಕ್ಕೆ ಆಗಿದೆ. ಓಕೆ, ಕಂಬ ತಂದು ನೆಟ್ಟಷ್ಟಕ್ಕೆ 1 ಲಕ್ಷಕ್ಕೆ ಆಗಿದೆ. 1 ಲಕ್ಷಕ್ಕೆ ಆಗೋಗಿದೆ. ನೀವು ಅವ್ರ ಹತ್ರ ತಗೊಂಡು 2 ಲಕ್ಷ ನಿಮ್ ಕಂಬ ನಡಕ್ಕೆ ಒಂದು 50,000 ಬೇಕಾಗದ? 3 ಲಕ್ಷ ಆಗೋಗೋದು ಹೆಚ್ಚು ಕಡಿಮೆ. ನೀವೀಗ ಬರೀ 1 ಲಕ್ಷ ಮುಗಿಸಿದ್ರಿ. ನಿಮ್ಗೆ ಇನ್ನೂ 1 ಲಕ್ಷ ಉಳ್ಕೋತಾ. ಅದೇ 1 ಲಕ್ಷಕ್ಕೆ ಮತ್ತೆ ಇನ್ನೂ 100 ಕಂಬ ಮಾಡ್ಬೋದು. ಓಕೆ ಸರ್, ಈಗ ಮಾಡಿದ್ರಲ್ಲ ನೀವು, ಪ್ರೋಸೆಸ್ ಹೆಂಗ್ ಮಾಡಿದ್ರಿ ಇದನ್ನ? ಯಾವ ತರ ಮಾಡಿದ್ ನೀವು? ಈಗ ಅಚ್ಚ ತಂದ್ರಿ, ATM ರಿಂಗ್ ಹೊಡೆದ್ರಿ, 4 ರಾಡಿಗೆ 4mm ಅಲ್ಲಿ ರಿಂಗ್ ಹೊಡೆದು ಬೈಂಡಿಂಗ್ ಅಲ್ಲಿ ಕಟ್ಟಿ ರೆಡಿ ಮಾಡಿದ್ವಿ. ಅಚ್ಚಿಗೆ ಹಾಕ್ಬಿಟ್ಟು ಹೆಚ್ಚಿಗೆ 2 ಕಂಬಕ್ಕೆ 1 ಚೀಲ ಸಿಮೆಂಟ್ ಬರ್ಸಿದ್ವಿ. 2 ಕಂಬಕ್ಕೆ 1 ಚೀಲ ಸಿಮೆಂಟ್. ಓಕೆ, ಒಂದು ಕಂಬಕ್ಕೆ ಅರ್ಧ ಮೂಟೆ ಅಂದ್ರು. ನಿಮ್ಗೆ ಮರಳು ಜಲ್ಲಿ ಎಲ್ಲ ಎಷ್ಟು ಬೇಕಾಗ್ಬೋದು? 4 ಕುಕ್ಕೆ ಜಲ್ಲಿ. ಓಕೆ, ಒಂದು ಕಂಬಕ್ಕೆ 2 ಕಂಬ ಹಾಕ್ತೀವಿ. 1 ಸಿಮೆಂಟ್ ಚೀಲ 2 ಕಂಬಕ್ಕೆ ಬಳಸ್ತಾ ಇದ್ವಿ. ಓಕೆ, 4 ಕುಕ್ಕೆ ಜಲ್ಲಿ, 3 ಕುಕ್ಕೆ 3 ಕುಕ್ಕೆ ಎಮ್ಸೆಂಟ್, 1 ಚೀಲ ಸಿಮೆಂಟ್ ಕರೆಕ್ಟ್ 2 ಕಂಬಕ್ಕೆ ಆಯ್ತು. ಅಲ್ಲ, ಈಗ 1 ಚೀಲ ಸಿಮೆಂಟ್ಗೆ ಸ್ವಲ್ಪ ಜಾಸ್ತಿ ಆಗಿಲ್ಲ. ಸಿಮೆಂಟ್ಗೆ ಮಾಮೂಲಿ ಒಂದು 8 ರಿಂದ 9 ಕುಕ್ಕೆ ಮರಳು ಬಳಸ್ತಾರೆ. ಒಂದು ಜಲ್ಲಿ ಒಂದು 4 ಕುಕ್ಕೆ ಬಳಸ್ತಾರೆ. ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು. ಓಕೆ, ನೀವೇ ಮಾಡಿದ್ರೆ ಸ್ಟ್ರಾಂಗ್. ಈಗ ಹೊರಗಡೆ ಮಾಡಿದ್ರೆ ಏನ್ ಮಾಡ್ತಾರೆ? 8 ರಿಂದ 9 ಕುಕ್ಕೆ ಮಾಡಿರ್ತಾರೆ ಅವರು. ಹೌದೌದು. ಅವ್ರ ಕಡೆ ಎಲ್ಲ ಏನ್ ಮಾಡುವಾಗ ಅವ್ರ ಅನುಕೂಲ ತಕ್ಕ ಅವ್ರು ಮಾಡಿರ್ತಾರೆ. ಅದು ಅವ್ರ ಜಲ್ಲಿ ಕಡಿಮೆ ಹಾಕಿದ್ರು ಆಯ್ತು. ಹೌದು. ಓಕೆ, ಅಂದ್ರೆ ನೀವು ಹಾಕಿದ್ಮೇಲೆ ಏನಾದ್ರು ವೈಬ್ರೇಟರ್ ಆತರ ಏನಾದ್ರು ಯೂಸ್ ಮಾಡಿ? ವೈಬ್ರೇಟರ್ ಮಾಡಿಲ್ಲ, ಕ್ಲೀನ್ ಆಗಿ ನಾವು ಅದೇ ಮಾಮೂಲಿ ಹಿಂಗೆ ಲಾಕ್ ಮಾಡಿರ್ತೀವಿ. ಅದಕ್ಕೆ ಕ್ಲೀನ್ ಆಗಿ ಗಾರೆ ಹಾಕಿ ಫಿಲ್ ಮಾಡಿ ನೈಸ್ ಬಂದಿದ್ಯಾ? ನೈಸ್ ಅಂದ್ರೆ ಈಗ ಆಚೆ ಈಚೆ ನಾವು ಕಬ್ಬಣದ ಚಾನಲ್ ಕೊಟ್ಟಿರ್ತೀವಲ್ಲ, ಆ ಸೈಡ್ ನೈಸ್ ಇರುತ್ತೆ. ಮೇಲೆ ಕೆಳಗೆ ಏನು ಕೊಟ್ಟಿಲ್ಲ. ಮೇಲ್ಗಡೆ ಓಪನ್ ಇರುತ್ತೆ, ಕೆಳಗಡೆ ನೆಲ ಕಾಂಕ್ರೀಟ್ ನೆಲ. ಅಂದ್ರೆ ಕಾಂಕ್ರೀಟ್ ಅಂಟಲ್ವಾ? ಅದಕ್ಕೆ ಪ್ಲಾಸ್ಟಿಕ್ ಶೀಟ್ ಹಾಸಿದ್ವಿ. ಪ್ಲಾಸ್ಟಿಕ್ ಶೀಟ್. ಓಕೆ, ಇಲ್ಲ ಪೇಪರ್ ಬೇಕಾದ್ರೆ ಪೇಪರ್ ಹಾಸ್ಬೋದು. ಪ್ಲಾಸ್ಟಿಕ್ ಮೆಣಸು ಮುಚ್ಚ ಪ್ಲಾಸ್ಟಿಕ್ ಐತಲ್ಲ, ಅದನ್ನ ಕ್ಲೀನ್ ಹರಡಿದ್ರೆ ಸುಲಭ ಆಗುತ್ತೆ. ಅದು ಗಾರೆ ಕಾರಣಕ್ಕೆ ಡ್ಯಾಮೇಜ್ ಆಗಲ್ಲ. ಅಂದ್ರೆ ನೀವು ಇಲ್ಲಿ ಈಗ ಏನ್ ಮಾಡಿದಿರಾ, ಕಾಂಕ್ರೀಟ್ ಪೋಲ್ ಎಲ್ಲದಕ್ಕೂ ಶೇಡ್ ಮಾಡಿ ಸುತ್ತಿದ್ದೀರಾ? ಯಾವ ಕಾರಣಕ್ಕೆ? ಅದು ಹೀಟ್ ಆಗುತ್ತೆ ಅಂತ ಹೇಳಿದ್ರು. ಅದೇನು ನಂಗೆ ಸಮಾಧಾನ ಸಮಸ್ಲಿಲ್ಲ. ಮತ್ತೆ ಕಟ್ಲಿಕ್ಕೆ ಬೇರೆ ಗ್ರಿಪ್ ಬೇಕಾಗುತ್ತೆ, ಚೆನ್ನಾಗಿ ಗ್ರಿಪ್ ಹಿಡ್ಕೊಳ್ಳುತ್ತೆ. ಅನುಕೂಲ. ಅಂದ್ರೆ ಇಲ್ಲಿ ಹಾಕಿರೋದು ಎಲ್ಲ ಕಸಿ ಬೆಳೆ, ಎಲ್ಲ ಟೋಟಲ್ ನಮ್ದೆಲ್ಲ ಕಸಿ ಬೆಳೆ. ಅಂದ್ರೆ ಗ್ರಾಫ್ಟೆಡ್ ಎಲ್ಲ ಗ್ರಾಫ್ಟೆಡ್ ಬೆಳೆ. ಒಂದು ಕಂಬಕ್ಕೆ 2 ಬೆಳೆ ಹಾಕಿದ್ವಿ. ಓಕೆ, ಯಾವ ದಿಕ್ಕಿಗೆ ಹಾಕಿದ್ದೀರಾ? ಒಂದು ನೈಋತ್ಯ, ದಕ್ಷಿಣಕ್ಕೆ, ಒಂದು ಉತ್ತರಕ್ಕೆ. ಪೂರ್ವ ಪಶ್ಚಿಮಕ್ಕೆ ಹಾಕಿಲ್ಲ. ನೀವು ಕಂಬಗಳನ್ನು ಹಿಂಗ್ ಸ್ವಲ್ಪ ಈ ಕಡೆ ಕ್ರಾಸ್ ಅಲ್ಲಿ ನಿಲ್ಸಿದ್ರಲ್ಲ, ಹಿಂಗೆ ಸ್ಟ್ರೈಟ್ ನಿಲ್ಸಿಲ್ಲ ಯಾಕೆ?
ಇಲ್ಲ ಅದು ಲೇಬರ್ ಮಾಡೋ ಆ ಟೈಪ್ ಲೇಬರ್ ಮಾಡೋದು. ಅದು ತಾಂತ್ರಿಕತೆ ಏನಲ್ಲ, ಅದು ಲೇಬರ್ ಮಾಡೋ ಮಾಡ್ರಂತದ್ದು. ಲೇಬರ್ ಮಾಡೋ ಕಂಬ ಒಂಚೂರು ಆ ಕಡೆ ಈ ಕಡೆ ನಿಮ್ಗೆ ಮೆಣ್ ಸಬ್ಬರ್ ಸಾಕು ಮೆಣ್ ಸಬ್ಬಿರ್ ಸಾಕು. ಹೌದು. ಒಟ್ಟು 14 ಅಡಿ ಕಂಬ. ನೆಲಕ್ಕೆ ಎಷ್ಟು ಅಡಿ ಹೋಗಿದೆ? 16 ಅಡಿ ಕಂಬ, 16 ಅಡಿ, 16 ಅಡಿ, 7 ಅಡಿ ನೆಲಕ್ಕೆ ಹೋಗಿದೆ, 2 14 ಅಡಿ ಸ್ಟ್ಯಾಂಡಿಂಗ್ ಸಿಗಿದೆ. ಅಂದ್ರೆ ಗುಂಡಿ ಎಲ್ಲ ಹೆಂಗೆ ಮಿಷಿನ್ ಡಿಗ್ಗಿಂಗ್ ಡಿಗ್ಗಿಂಗ್ ಮಿಷಿನ್ ಡಿಗ್ಗಿಂಗ್ ಮಿಷಿನ್ ಅದರಲ್ಲಿ. ಒಂದ್ ದಿವಸಕ್ಕೆ ಎಷ್ಟು ಕಂಬ ಹಾಕಿದ್ರು ಲೇಬರ್ಸ್ ಗಳು ಹೆಚ್ಚು ಕಡಿಮೆ? ಸ್ವಲ್ಪ ಪಕ್ಕದಲ್ಲಿ ಕಣ ಆದ್ರೂ ಒಂದು ದಿವಸಕ್ಕೆ 3 + 4 ಜನ 30 ಕಂಬ ಹಾಕಿದ್ರು. 4 ಜನ 30 ಅಂದ್ರೆ ಡಿಗ್ಗಿಂಗ್ ಎಲ್ಲ ಅವ್ರದೇ? ಅಲ್ಲ, ಡಿಗ್ಗಿಂಗ್ ನಾವು ಮಾಡಿಸಿ ಡಿಗ್ಗಿಂಗ್ ಹಾಕಿ ಅಷ್ಟು ಖರ್ಚಾಯ್ತು. 110 ರೂಪಾಯಿ ಒಂದು ಕಂಬ ಕೊಟ್ಟಿದ್ವಿ. ಕಂಬ ಅಲ್ಲಿ ತಂದು ಇಲ್ಲಿಗೆ ಗುಂಡಿ ಹಾಕಿ 110 ರೂಪಾಯಿ. ಓಕೆ. ಮತ್ತೆ ಮಣ್ಣು ಹಿಡಿಯೋದು ಅವರೇನೆ? ಮಣ್ಣು ಹಿಡಿಯೋದು ಅವರೇ. ಕಂಬ ಹಾಕಿ ನಿಲ್ಸಕ್ಕೆ ಒಂದು ಕಂಬಕ್ಕೆ 110 ರೂಪಾಯಿ. ಕಾಂಕ್ರೀಟ್ ಬಳಸಿಲ್ಲ. ಕಾಂಕ್ರೀಟ್ ಬಳಸಿಲ್ಲ, ಬರೀ ಮಣ್ಣು ಮಾತ್ರ. ಹೌದು. ಅಂದ್ರೆ ಇದೇ ಮಣ್ಣಲ್ಲಿ ತೆಗ್ದಿರೋ ಮಣ್ಣಲ್ಲಿ ಹಿಡಿದಿರ. ಮತ್ ಲೂಸ್ ಆಗಲ್ವಾ? ಲೂಸ್ ಅಂದ್ರೆ ನಾವು ಮ್ಯಾನ್ಯುಯಲ್ ಆಗಿ ಅಗಲ ತೆಗೆದ್ರೆ ಲೂಸ್ ಆಗುತ್ತೆ. ಇದು ಮಿಷಿನ್ ಅಲ್ಲಿ ಕರೆಕ್ಟ್ ಆ ಸೈಜ್ ಕರೆಕ್ಟ್ ಒಂದು 4 ಇಂಚ್ ಕರೆಕ್ಟ್ ಸಿಗುತ್ತೆ. ಅದು ಏನ ಹೆಚ್ಚಿಗೆ ರಿಸ್ಕ್ ಆಗಲ್ಲ. ಓಕೆ. ನಿಮ್ಗೆ ಈಗ ಒಂದು ಕಂಬಕ್ಕೆ ಎಷ್ಟು ರೂಪಾಯಿ ಬಿದ್ದಂಗಾಯ್ತು? ನನಗೆ 1400 ರೂಪಾಯಿ ಒಂದು ಕಂಬಕ್ಕೆ. 1450 ರೂಪಾಯಿ. 16 ಅಡಿ ಕಂಬ, 16.5 ಅಡಿ ಕಂಬ, 16.5 ಅಡಿ ಕಂಬ 1450 ರೂಪಾಯಿ. ಓಕೆ. 8 mm ರಾಡ್ ಹಾಕಿದೆ, ಒಳ್ಳೆ ಸ್ಟ್ರೆಂತ್ ಇದೆ. ಓಕೆ. ಈಗ ಕಂಬ ಏಳ್ಸುವಾಗ ಕಣಕ್ಕೆ ವಾಪಸ್ ನಿಂತ ಕಂಬ ಬಿತ್ತು, ಗಾರೆ ಕಣದಲ್ಲಿ ಯಾವುದೇ ಒಂಚೂರು ಡ್ಯಾಮೇಜ್ ಆಗಿಲ್ಲ. ನಿಂತಿರ ಕಂಬ? ನಿಂತಿರ ಕಂಬ ಬಿತ್ತು. ನಿಂತಿರ ಕಂಬ ಅಂದ್ರೆ ಹೆಂಗೆ? ಕಾಂಕ್ರೀಟ್ ಅಲ್ಲಿ ನಿಲ್ಸಿದ್ರೆ ಹೊತ್ಕೊಳಕ್ಕೆ ಆಗ ಅದು ಸ್ಟಿಪ್ ಆಗಿ ಕಾಂಕ್ರೀಟ್ ಬಿತ್ತು. ಜನಗಳು ಯಾರು ಇಲ್ಲ ಪಕ್ಕದಲ್ಲಿ, ಸೈಡ್ ಆಡ್ಬಿಟ್ಟು ಒಂದು ಚೂರು ಡ್ಯಾಮೇಜ್ ಆಗಿಲ್ಲ. ಏನು ಬ್ರೇಕ್ ಒಂಚೂರು ಕ್ರಾಕ್ ಏನಾಗಿಲ್ಲ. ಅದೊಂದು ಸಮಾಧಾನ. ನಾವೇ ಮಾಡಿದ್ವಾ? ನೀವೇ ಮಾಡಿದ್ದು. ಓಕೆ. ನಿಮ್ಗೆ ಸಮಾಧಾನ ಆಯ್ತು. ಕ್ಯೂರಿಂಗ್ ಎಲ್ಲ ಎಷ್ಟು ದಿವಸ ಮಾಡಿದ್ವಿ? ಕ್ಯೂರಿಂಗ್ ಒಂದು ತಿಂಗಳೇ ಮಾಡಿದ್ವಿ. ಒಂದು ತಿಂಗಳು ಮಾಡಿದ್ವಿ. ತಿಂಗಳು ಬೇಕಾ ಸರ್ ಕ್ಯೂರಿಂಗು? ಬೇಕಂತ ಇರ್ಲಿಲ್ಲ, ಯಾಕೆಂದ್ರೆ ಅದಕ್ಕೆ ಮೈಕ್ರೋ ಜೆಟ್ಗಳು ಫಿಕ್ಸ್ ಮಾಡಿದ್ದೆ ಒಂದೇ ಕಡೆ ಕಣಗೆ. ಒಂದು ಗಂಟೆಗೆ ಮೈಕ್ರೋ ಆನ್ ಮಾಡ್ತಾ ಇದ್ವಿ ಡೈಲಿ. ಸ್ಪ್ರಿಂಕ್ಲರ್ ಚೆನ್ನಾಗಿ ಕ್ಯೂರಿಂಗ್ ಆಯ್ತು. ಓಕೆ. ಈಗ ನೀವೆಲ್ಲ ಹಾಕಿರೋದು ಕಸಿ ಬೆಳೆ, ಯಾವ್ದು ರೂಟೆಡ್ ಬೆಳೆ ಹಾಕಿಲ್ಲ? ಯಾವ್ದು ಹಾಕಿಲ್ಲ. ಈಗ ಮಧ್ಯದಲ್ಲಿ ಅಡಕೆ ಮರನು ಕೂಡ ಹಾಕಿದ್ದೀರಾ? ಹತ್ರ ಹಾಕ್ಲಿಲ್ವಾ? ಅಂದ್ರೆ ಅಡಿಕೆ ಮರಕ್ಕೆ ಏನು ಹಾಕಲ್ಲ, ಬೇರೆ ಇಂಟರ್ ಕ್ರಾಪ್ ಏನಿರಲ್ಲ. ಅಡಿಕೆ ಮರಕ್ಕೆ ಆಕ್ಚುಲಿ ಮೆಣಸು ಹಾಕ್ಬೋದಿತ್ತು. ಅಡಿಕೆ ಮರ ಚಿಕ್ಕದಾಗಿದ್ರಿಂದ ಇದನ್ನ ಪ್ರಯೋಗ ಮಾಡೋ ಉದ್ದೇಶಕ್ಕೆ ಇಲ್ಲೇ ಕಂಬ ಹಾಕಿ ಮಾಡಿದ್ವಿ. ಈಗ ಅಡಕೆ ಮರಕ್ಕೂ ಹಾಕ್ಬೋದಾ? ಹಾಕ್ಬೋದು. ಹಾಕಿದ್ರೆ ಸ್ವಲ್ಪ ಹತ್ರ ಆಗಲ್ಲ ಮೆಣಸು? ಇದಕ್ಕಿಂತ ಹಾಕಲ್ಲ. ಸಾಕು. ಈಗ 9x9 ಅಲ್ಲಿ ಇದೆ. ಈ ಕಂಬ ಎಷ್ಟು ಅಡಿಗೆ ಹಾಕಿದಿರಾ? 9 ಅಡಿ ಕಂಬ ಹಾಕಿದ್ರು. ಅಡಕೆ ಎಷ್ಟು ದಿಕ್ಕಿದೆ? ಅಷ್ಟೇ ಸೇಮ್ ಅದೇ ಇದೆ. ಮಧ್ಯಕ್ಕೆ. ಓಕೆ. ಇಲ್ಲಿ ಕಾಫಿ ಇಲ್ಲ, ಬರೀ ಅಡಕೆ. ತುಂಬಾ ಇದೆ, ಜಾಸ್ತಿ ಆಗುತ್ತೆ. ಅಡಕೆ ಮತ್ತೆ ಮೆಣಸು ಎರಡನೇ ಮಾಡಿದಿರಾ? ಅಂದ್ರೆ ಅಡಕೆಗೆ ಮೆಣಸು ಹಾಕಿಲ್ಲ, ಬರೀ ಕಂಬಕ್ಕೆ ಮಾತ್ರ ಮೆಣಸು ಹಾಕಿದ್ರೆ. ಓಕೆ. ಸ್ವಲ್ಪ ಅಂದ್ರೆ ನಿಮ್ಗೆ ಇದು ಎಷ್ಟು ಪ್ಲಾಂಟ್ ಇದೆ ಇಷ್ಟ ಅಗಲಕ್ಕೆ? ಇಲ್ಲಿ ಹೆಚ್ಚಿಗೆ ಒಂದು 10 ಸೆಂಟ್ 15 ಸೆಂಟ್ ಆಗಿರ್ಬೋದಾ? 15 ಸೆಂಟಿಗೆ ನಿಮ್ಗೆ 20 ಸೆಂಟ್ ಇರ್ಬೋದು ಇದು. ಓಕೆ. 20 ಸೆಂಟ್ ಜಾಗ ಇದೆ. 20 ಸೆಂಟಿಗೆ ನಿಮ್ಗೆ 100 ಕಂಬ ಹಿಡಿದಿದೆ. 100 ಕಂಬ ಹಿಡಿದಿದೆ. ಓಕೆ. ಮತ್ತೆ ಏನಾದ್ರು ಮಾಡೋ ಪ್ಲಾನ್ ಇದೆಯಾ? ತೋಟದಲ್ಲಿ ಮರಗಳು ಸಾಯ್ತಾ ಇದೆ, ಸಿಲ್ವರ್ ಎಲ್ಲ. ಓಕೆ. ಸಿಲ್ವರ್ ಸಾಯ್ತಾ ಇದೆ, ಸಾಮ್ರಾಟ್ ಕಾಯ್ದು ತುಂಬಾ ಸಾಯ್ತಾ ಇದೆ. ಅಂದ್ರೆ ಸರ್ ಈಗ 16 ಅಡಿಗಿಂತ ಮೇಲ್ ಹೋಯ್ತು ಬೀಡು, ಅವಾಗ ಏನ್ ಮಾಡ್ತೀರಾ? ಆಕ್ಚುಲಿ ಸಾಕು, ಅಷ್ಟು ಇವತ್ತು ನಮ್ಮ ಟಾರ್ಗೆಟ್ ಸಾಕು ಅನ್ಸಿದೆ. ಅಷ್ಟೇ ಸಾಕು ಅಂತೀರಾ? ಇನ್ನು ಈ ಸಲ ಮಾಡೋ ಒಂದು 4 ಅಡಿ 20 ಅಡಿ ಮಾಡ್ಬೇಕು ಅನ್ಕೊಂಡು ಈ ಸಲ. ಅಂದ್ರೆ 20 ಅಡಿ ಮಾಡಿದಾಗ ಆಲ್ಮೋಸ್ಟ್ ನಿಮ್ಗೆ ಕರೆಂಟ್ ಕಂಬದ್ದು ಲೆಕ್ಕನೇ ಬಂದ್ಬಿಡುತ್ತೆ. ಹೈಟ್ ಅದು ದಪ್ಪ ಇರುತ್ತೆ. 9 20 30 ಅಡಿ ಇರುತ್ತೆ ಕರೆಂಟ್ ಕಂಬ. 30 ಅಡಿ ಇರ್ತದಲ್ವಾ? ಈಗ ಟ್ರಾನ್ಸ್ಪೋರ್ಟೇಷನ್ 4 ಜನ ಮಾಡ್ಬೋದು. 20 ಅಡಿ ಆದ್ರೂ ಅಂದ್ರೆ ನಿಮ್ಗೆ ಬಲ ಸಿಗುತ್ತೆ. ಕೆಳಗಡೆ ಅವಾಗ ಎಷ್ಟು ಅಡಿ ಹಾಕ್ಬೇಕು? 3 ಅಡಿ ಹಾಕ್ಬೇಕು. ಒಂದು ಅರ್ಧ ಅಡಿ ಅರ್ಧ ರೈಸ್ ಮಾಡ್ಬೇಕು ಕೆಳಗಡೆ. ಅವಾಗ ಮೊದಲು 2 ಅಡಿ ಹಾಕಿದ್ದು, 20 ಅಡಿ ಆದಾಗ 3 ಅಡಿ ಹಾಕ್ಬೇಕು. ಓಕೆ. ಅಂದ್ರೆ ಮೇಲ್ ಹೋದಾಗ ಏನ್ ಮಾಡ್ಬೋದು? ಈಗ ಮೇಲಿಂದ ಹೋಗಿ ಎಲ್ಲ ಜೋತ್ ಬೀಳುತ್ತೆ. ಮಾಡೋದು ಗೊತ್ತಾ? ಮೇಲೆ ಕಬ್ಬಣನೇ ನಾವು 4 ಕಬ್ಬಣ ಆಗಿರ್ತೀವಲ್ಲ, ಒಂದೊಂದು ಅಡಿ ಹಾಗೆ ಬಿಟ್ಟಿರ್ಬೇಕು. ಆಮೇಲೆ ನಾವು 4 ದಿಕ್ಕಿಗೆ ಬಗ್ಗಿಸ್ಬೇಕು. 4 ದಿಕ್ಕಿ ಅವಾಗ ಹೋಗಿ ಕೂತ್ಕೊಳ್ತೀವಿ, ಕೆಳಗಡೆ ಬೀಳುತ್ತೆ. ಇದು ನಮ್ಗೆ ಐಡಿಯಾ ಬರಲ್ಲ. ಈಗ ಮಾಡ್ಬೇಕು ಆ ಟೈಪ್. ಅಂದ್ರೆ ನೀವು ಕಬ್ಬನೇ ಸ್ವಲ್ಪ ಲೆಂತ್ ಬಿಡ್ಬೇಕು. ಒಂದು 1.5 ಅಡಿ 4 ಲೆಂತ್ ಬಿಟ್ಟಿರ್ಬೇಕು. ಆಮೇಲೆ ನಾವು ಬಗ್ಗಿಸ್ಬಿಟ್ರಾಗ ಇದು ತುಂಬಾ ಅನುಕೂಲ. ಅದನ್ನ ಮತ್ತೆ ನಾವು ಯಾವ್ದೇ ಕಾರಣಕ್ಕೆ ಎಕ್ಸ್ಟೆಂಡ್ ಮಾಡಕ್ ಆಗಲ್ವಾ ಮೇಲ್ಗಡೆ? ಈ ಕಬ್ಬಣನೇ ಬಿಟ್ಟಿರ್ತೀರಾ, ಈಗ ಕಬ್ಬಣಕ್ಕೆ ಏನಾದ್ರು ಆಲ್ಟ್ರೇಷನ್ ಮಾಡಿ ವೆಲ್ಡ್ ಮಾಡಿ ಮಾಡ್ಬೋದು. ಇನ್ನೂ ಸ್ವಲ್ಪ ಹೈಟ್ ಹೋಗ್ಬೇಕು, ಮಾಡ್ಬೋದು. ಅದಕ್ಕೆಲ್ಲ ಒಂದು ಮೇಲೆ ಅದೇ ಹೋಗಿ PVC ಪೈಪ್ ಕನೆಕ್ಟ್ ಮಾಡ್ಬೋದು. PVC ಪೈಪ್ ಹಬ್ಬಿಡುತ್ತೆ. PVC ಹಬ್ಬುತ್ತೆ. ಅಂದ್ರೆ ಟೀ ತರ ಮಾಡ್ಬಿಟ್ಟು ಮಾಡಿ ಇದು ಆಕ್ಚುಲ್ ಸಾಕು 20 ಅಡಿ ಬಿಟ್ಟು ಒಂದು 5-6 ಕೆಜಿ ಕುಯ್ಬೋದು. ಡ್ರೈ ಖಂಡಿತ ಅಂದ್ರೆ ಫುಲ್ ಬುಷ್ ಆದ್ರೆ 5-6 ಕೆಜಿ ಬರುತ್ತೆ. ಡ್ರೈ ಬರುತ್ತೆ ಸಾಕು. ನೀವು ಇದೇ ಫಸ್ಟ್ ಅಲ್ಲ ಈಗ ಮಾಡಿರೋಂಥದ್ದು? ಕಂಬ ಇದೆ ಫಸ್ಟ್. 1 ವರ್ಷ 2 ತಿಂಗಳಾಯ್ತು ಇದು ಕಂಬಕ್ಕೆ. ಬೀಳಿ ಯಾವಾಗ ಹಾಕಿ ಸರ್? ಫೆಬ್ರವರಿ 15 ಹಾಕಿದ್ದು. ಫೆಬ್ರವರಿ 15 ಹಾಕಿದ್ದು. ಇವಾಗ ಎಷ್ಟೊಂದು 6 ತಿಂಗಳಾಯ್ತು ಅಷ್ಟೇನಾ? ಅಲ್ಲ, ಕಳೆದ ವರ್ಷ ಅಲ್ಲ, ಮೇ 15 ಮೇ 15 ಮೇಗ್ 1 ವರ್ಷ ಆಯ್ತು. 1 ವರ್ಷ ಮೇಲೆ 2 ತಿಂಗಳಾಯ್ತು. 14 ತಿಂಗಳು ಬೀಳಿದು. 14 ತಿಂಗಳು ಬೀಳು ಕಸಿ ಬೀಳು ನೋಡ್ತಾ ಇರಲ್ಲ. ಎಲ್ಲಾ ಬೀಳು ಅದೇ ಒಂದೇ ದಿವಸ ಎಲ್ಲಾ ಬೀಳು ನಿಮ್ ನರ್ಸರಿಯಲ್ಲಿ ನಮ್ಮ ನರ್ಸರಿಯಲ್ಲೇ ಹಾಕಿದ್ದು. ಓಕೆ. ನೋಡ್ಬೋದು, ನರ್ಸರಿ ಹಿಂದೆ ವಿಡಿಯೋ ನೋಡಿದ್ರಲ್ಲ, ಸೊ ನೀವೇ ಲೈವ್ ಆಗಿ ನೋಡ್ಬೋದು. ಬರೀ 1 ವರ್ಷ 3 ತಿಂಗಳಿಗೆ ನಿಮ್ಗೆ ಬೀಳು ಯಾವ ರೀತಿ ಬಂದಿದೆ ಅಂತ.
ಅಂದ್ರೆ ಇವರೆಲ್ಲ ಆರ್ಗ್ಯಾನಿಕ್ ಮಾಡೋದ್ರಿಂದ ನಿಮ್ಗೆ ಕೆಳಗಡೆ ಮಣ್ಣು ಅಷ್ಟೇ ಸಿಗುತ್ತೆ, ಜೊತೆಗೆ ನಿಮ್ಮ ತೋಟದಲ್ಲಿ ನೀವು ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ನೀರ್ ಬೇಕೇ ಬೇಕಲ್ಲ ಸರ್? ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದ್ದೀರಾ ಇದಕ್ಕೀಗ? ನೀರ್ ಅಂದ್ರೆ ನಾವು ಮೈಕ್ರೋ ಮಾಡಿದ್ವಿ, ಮೈಕ್ರೋ ಮಾಡ್ಬಿಟ್ಟಿದ್ವಿ. ಓಕೆ, ಮೈಕ್ರೋ ಅಡಿಕೆಗೂ ಆಗುತ್ತೆ, ಆಗುತ್ತೆ, ಇದಕ್ಕೂ ಆಗುತ್ತೆ. ಇದ್ರಲ್ಲಿ ನರ್ಸರಿ ಚಿಕ್ಕ ಗಿಡ ನರ್ಸರಿ ಮಾಡ್ತಾ ಇದ್ರೊಳಗೆ. ಓಕೆ, ಇಲ್ಲಿ ಒಳಗಡೆ ನೋಡ್ಬೋದು ಸಣ್ಣ ಗಿಡಗಳು, ಅಡಿಕೆ ಗಿಡ ಎಲ್ಲ ನರ್ಸರಿ ಮಾಡ್ತಾ ಇದ್ವಿ. ಈಗ ಅಡಿಕೆ ಗಿಡ ಏನಾದ್ರು ಸಿಗುತ್ತಾ? ಸಿಗುತ್ತೆ, ಅಡಿಕೆ ಗಿಡ ಸಿಗುತ್ತೆ. ಯಾವ್ದು ಸರ್ ಅಡಿಕೆ ತಳಿ? ತೀರ್ಥಹಳ್ಳಿ ತಳಿ ಎಲ್ಲ ನಾಟಿ ತಳಿ? ಎಲ್ಲ ನಾಟಿ ತಳಿ. ಎಷ್ಟು ಮಾಡಿದ್ದೀರಾ ಸರ್? ಒಂದು 3,000 ಇದೆ. 3,000 ಇದೆ. ನೋಡಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಅಡಿಕೆ ಗಿಡ ಅಂದ್ರೆ ಇದು ಯಾವ ಟೈಮಿಗೆ ಅವೈಲೇಬಲ್ ಆಗುತ್ತೆ? ಇದು ಅಕ್ಟೋಬರ್ ಸಿಗುತ್ತೆ. ಅಕ್ಟೋಬರ್ ಸಿಗುತ್ತೆ. ಅಂದ್ರೆ ನೀವು ತೀರ್ಥಹಳ್ಳಿ ಬೀಜ ನೀವು ತಂದಿದ್ದ? ಅಲ್ಲ, ತೀರ್ಥಹಳ್ಳಿ ಬೀಜ ತಂದಿದ್ದ. ಬೀಜ ಅಲ್ಲೇ ಬೀಜ ಇದು. ಓಕೆ, ಅಲ್ಲಿಂದ ತಂದಿದ್ದು. ಓಕೆ, ನೋಡಿ, ಯಾರು ಅಡಿಕೆ ಗಿಡ ಬೇಕು ಅಂದ್ರೆ ಈ ಒಂದು ಅಕ್ಟೋಬರ್ ಟೈಮ್ಗೆಲ್ಲ ನಿಮ್ಗೆ ತೀರ್ಥಹಳ್ಳಿ ತಳಿ ಯಾರ್ಯಾರು ಬೇಕು ಅಂತಿದ್ರೆ ಆ ತಳಿಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತದೆ. ನೋಡ್ತಾ ಇರಲ್ಲ, ಇದು 1 ವರ್ಷ 4 ತಿಂಗಳು ಮೆಣಸಿನ, 2 ತಿಂಗಳು. 1 ವರ್ಷ 2 ತಿಂಗಳು ಮೆಣಸಿನ ಬೆಳಿ. ನೋಡ್ಬೋದು ನಿಮ್ಗೆ ಆಲ್ಮೋಸ್ಟ್ ಒಂದು 10 ಅಡಿ ಹೋಗಿಲ್ವಾ? 10 ಅಡಿ ಇದೆ ನಿಮ್ಗೆ. ಇಲ್ಲಿ ನೋಡಿ, ಆಗ್ಲೇ ಕಾಲ್ಗಟ್ಟಿ ನೋಡಿ, ದಾರ ಬಿದ್ದು ನಿಮ್ಗೆ ಆಲ್ರೆಡಿ ಕಾಲ್ಗಟ್ಟಿದೆ ಇಲ್ಲಿ ಮೆಣಸು, ಬರೀ 1 ವರ್ಷ 2 ತಿಂಗಳಿಗೆ. ಅಂದ್ರೆ ನೀವು ಅದ್ರ ಗ್ರಾಫ್ಟೆಡ್ ಬೀಳಲ್ಲಿ, ಸೊ ಮಾಮೂಲಿ ಪಣಿಯೂರ್ ಬೀಳಲು ಸ್ವಲ್ಪ ರೂಟೆಡ್ ಬೀಳಲು ಸ್ವಲ್ಪ ಬರೋದು ಕಷ್ಟ. ನೋಡಿ, ಸಿಮೆಂಟ್ ಕಂಬಕ್ಕೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ನೋಡಿ. ಇಲ್ಲಿ ಶೇಡ್ ಮ್ಯಾಟ್ ಏನಕ್ಕೆ ಸುತ್ತಿದ್ದಾರೆ ಅಂದ್ರೆ ಇಲ್ಲಿ ನೋಡ್ಬೋದು ನಿಮಗೆ ಬೇರೆ ಎಷ್ಟು ಚೆನ್ನಾಗಿ ಕೊಟ್ಟಿದೆ ನೋಡಿ. ಇಲ್ಲಿ ಕಂಬಕ್ಕೆ ಶೇಡ್ ಮ್ಯಾಟ್ ಮೂಲಕ ಬೇರ್ ಕಾಣ್ತಾ ಇಲ್ಲ ನೋಡಿ, ಹೆಂಗ್ ಕೊಟ್ಟಿದೆ. ಎಲ್ಲದರಲ್ಲೂ ಬೇರ್ ಕೊಟ್ಟಿದೆ ಇಲ್ಲಿ ನೀಟಾಗಿ ನೋಡಿ. ಸಿಮೆಂಟ್ ಕಂಬಕ್ಕೆ ಹಾಕ್ರೆ ಇದನ್ನ ಅಡ್ವಾಂಟೇಜು. ಇದು ಗ್ರಾಫ್ಟೆಡ್ ಬೀಳ್ ನೋಡಿ, ಇದು ಈ ಕಡೆ ಒಂದಿದೆ, ಇನ್ನು ಈ ಕಡೆ ಒಂದಿದೆ, 2 ಬೀಳಿದೆ. 2 ಬೀಳಲ್ಲಿ ಹೋಗಿ ನಿಮ್ಗೆ ಆಲ್ರೆಡಿ 1 ವರ್ಷಕ್ಕೆ ಬರ್ತದೆ. ಸರ್, 3 ವರ್ಷಕ್ಕೆ ಇದೇ ಟೈಮ್ಗೆ ಎಷ್ಟು ಬರ್ಬೋದು? ಯಾವುದೇ ಕಾರಣ 2 kg ಕ್ರಾಪ್ ಬರಲೇಬೇಕು. ಡ್ರೈ 2 ಬರುತ್ತೆ, 2 kg ಬಂದೇ ಬರುತ್ತೆ ಅಂತೀರಾ? ಯಾಕಂದ್ರೆ ಬೀಳ್ ನೋಡಿ ಈ ವರ್ಷನೇ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ 3 ವರ್ಷಕ್ಕೆ ಇನ್ನೂ ಸ್ವಲ್ಪ ಬುಷ್ಯಾಗಿ ಇನ್ನೂ ಮೇಲೆ ಹೋಗುತ್ತೆ. ಓಕೆ, 3 ವರ್ಷಕ್ಕೆ ಆಲ್ಮೋಸ್ಟ್ ಒಂದು 2 kg ಡ್ರೈ ಆದ್ರೂ ಬರಲೇಬೇಕು, ಪೇಪರ್ ಬರಲೇಬೇಕು, ಸಿಗುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸರ್, ಸಿಮೆಂಟ್ ಕಂಬದ ಬಗ್ಗೆ ಮಾಹಿತಿ ಕೊಟ್ಟಿದ್ದು ತಮಗೆ ಧನ್ಯವಾದಗಳು. ಇನ್ನು ಯಾರ್ಯಾರು ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ